ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಪಲ್ಯ ನಾನೇ ಮಾಡಿದ್ದು. ಚೆನ್ನಾಗಿದ್ಯಾ? ಹೌದಮ್ಮ, ಸಂಧ್ಯಾ ಈ ನಡುವೆ ಮನೆ ಕೆಲಸದಲ್ಲೆಲ್ಲ ತುಂಬಾನೇ ಸಹಾಯ ಮಾಡ್ತಾಳೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಇನ್ನೂ ಸ್ವಲ್ಪ ಬಡ್ಸು. ದೊಡ್ಡ ಮನೇಲಿ ಕೂತ್ಕೊಂಡು ವೃಷಾನ ತಿನ್ನೋದ್ಕಿಂತ ಇಷ್ಟಪಟ್ಟವ್ರ ಜೊತೆ ಕೂತ್ಕೊಂಡು ಗಂಜಿ ಕುಡಿದ್ರು ರುಚಿಯಾಗಿರುತ್ತೆ. ನೀನು ಬಡ್ಸು ಸಂಧ್ಯಾ. ಇಲ್ಲ ನನಗೆ ಸಾಕು. ನೋಡಿ, ಇನ್ಮೇಲೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ. ಅವ್ರಿಗೇನು ಬೇಕೋ ಅದನ್ನೇ ಮಾಡಿ, ಯಾವುದಕ್ಕೂ ಯೋಚನೆ ಮಾಡಬೇಡಿ. ಮನೆಗೇನು ತಿನ್ಸಿಬೇಕು ನಾನು ತರ್ತೀನಿ. ಆಮೇಲೆ ಇನ್ನೊಂದು, ಅವ್ರ ಹತ್ರ ಮನೇಲಿ ಕೆಲಸ ಮಾಡ್ಸಕ್ಕೆ ಹೋಗ್ಬೇಡಿ. ಇನ್ಮೇಲೆ ಅವ್ರಿಗೆ ಮನೇಲಿ ಆರಾಮಾಗಿರ್ಬೇಕು. ಆಯ್ತು ಸಮರ್ಥ್, ಅವರಿಲ್ಲಿರೋಷ್ಟು ದಿನಾನೂ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ. ಇರೋಷ್ಟು ದಿವಸ ಏನಮ್ಮ ಬಂತು, ಅವ್ರು ನಾಳೆನೇ ಬಂದು ಕರ್ಕೊಂಡು ಹೋಗ್ತಾರಲ್ಲ, ಇನ್ನೇನು? ಏನ ಕರ್ಕೊಂಡು ಹೋಗ್ತಾರ? ಯಾರು ಅವರ? ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಅವ್ರ ಯೋಗ್ಯತೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಶೋಕಿಗೋಸ್ಕರ ಇವ್ರ ಜೀವನದಲ್ಲಿ ಆಟ ಆಡಿದ್ರು. ಇವರು ಅಷ್ಟೇ, ಅಂಥವ್ರನ್ನೆಲ್ಲ ನಂಬ್ಕೊಂಡೋಗಿ ಅವ್ರ ಮನೆಗೋಸ್ಕರ ಏನೇನೋ ಮಾಡಿ ಸೋತೋದ್ರು. ಕಡೆಗೆ ಎಲ್ಲರೂ ಸೇರ್ಕೊಂಡು ಮಾಡಿದ್ದೇನು, ಇವ್ರನ್ನ ಮನೆಯಿಂದ ಓಡಿಸಿದ್ರು. ನಮ್ಮ ಮನೆಗೆ ದೇವತೆ ಅಂತ ಹೇಳ್ಕೊಂಡು ನಾಟಕ ಆಡ್ತಿದ್ರು. ಈಗ ದೇವತೆ ಬೇಡವಾಗ್ಬಿಟ್ಲಾ? ಪಾಪು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮತ್ತಿನ್ನೇನು, ಇಷ್ಟೆಲ್ಲ ಆದ್ಮೇಲೆ ಅವ್ರನ್ನ ಒಳ್ಳೆಯವ್ರು ಅಂತ ಅನ್ಬೇಕಾ? ನಿಮ್ಗಂತ ಒಳ್ಳೆ ಮನ್ಸಿರ್ಬೋದು, ನನಗಿಲ್ಲ. ಇನ್ಮೇಲೆ ಆ ಮನೆ ಬಗ್ಗೆ ಒಂದು ನಿಮಿಷನೂ ಚಿಂತೆ ಮಾಡಬೇಡಿ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಅನ್ಕೊಂಡು ಈ 1 ವರ್ಷನ ಮರೆತು ಮತ್ತೆ ಮೊದಲಿನಾಗೆ ಈ ಮನೇಲೇ ಇದ್ಬಿಡಿ. ಏ ದಡ್ಡ, ವಿಷಯ ಏನು ಅಂತ ತಿಳ್ಕೊಂಡು ಆಮೇಲೆ ಮಾತಾಡು. ಬೇಕಾಗಿಲ್ಲ ತಾತ. ಇವ್ರನ್ನ ಮನೆಯಿಂದ ಆಚೆ ಹಾಕೋ ಕಾರಣ ಏನೇ ಇದ್ರು ನನಗದು ಯಾವುದು ಬೇಕಾಗಿಲ್ಲ. ಅವರೆಲ್ಲರೂ ಬಂದು ಮನೆ ಕರ್ಕೊಂಡು ಹೋಗುವಂತ ಇವ್ರ ಮುಂದೆನೇ ಹೇಳಿದಾಗ ನನಗೆ ಎಷ್ಟು ಬೇಜಾರಾಗಿ ಗೊತ್ತಾ? ಇನ್ ಮುಂದೆ ತನ್ನ ಜೀವನನ ಆ ಮನೆಗೆ ಮುಡುಪಾಗಿಡ್ಬೇಕು ಅಂತ ಹೋದ್ರಲ್ಲ ಇವರು, ಇಂಥವ್ರನ್ನ ಮನೆಯಿಂದ ಆಚೆ ಹಾಕಿದ್ರಲ್ಲ, ಅಂಥವ್ರ ಬಗ್ಗೆ ಏನ್ ತಿಳ್ಕೋಬೇಕು? ಇನ್ಮೇಲೆ ನಮ್ಮ ಮನೇಲಿ ನಮ್ಮ ಪಾಡಿ ನಾವು ನೆಮ್ಮದಿಯಾಗಿದ್ಬಿಡೋಣ. ಮಾವ, ಏನಿದೆಲ್ಲ? ಅವನು ಏನ್ ಮಾತಾಡ್ತಾ ಇದ್ದಾನೆ? ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ವಾ? ನಾನು ನಿನ್ನನ್ನು ಅದೇ ಕೇಳಬೇಕು ಅಂತಿದ್ದೆ ತುಳಸಿ. ನೀನು ಅವನಿಗೇನು ಹೇಳಲಿಲ್ವಾ? ಪಾಪುಗೆ ನೀವು ಹೇಳಿದ್ದೀರಾ ಅನ್ಕೊಂಡೆ. ಇಲ್ಲ, ಸಮರ್ಥ್ಗೆ ಯಾವ ವಿಚಾರನೂ ಗೊತ್ತಿಲ್ಲ. ಆ ಮನೆಯವರು ನಿಮ್ಮನ್ನ ಆಚೆ ಹಾಕಿದ್ದಾರೆ, ಇನ್ನು ಮುಂದೆ ನೀವು ಇದೇ ಮನೆಯಲ್ಲಿ ಇರ್ತೀರಾ ಅಂತ ಅನ್ಕೊಂಡಿದ್ದಾನೆ. ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾನೆ. ಹಾಗಾದ್ರೆ ಅಣ್ಣಂಗೆ ನಾನು ಈಗಲೇ ಹೋಗಿ ಎಲ್ಲ ವಿಷಯನೂ ಹೇಳ್ಬಿಡ್ಲಾ? ಬೇಡ, ನೀನು ಈಗಲೇ ಹೋಗಿ ಅವನಿಗೆ ಹೇಳಿದ್ರೆ ರಾತ್ರಿ ಎಲ್ಲ ಅದನ್ನೇ ಯೋಚನೆ ಮಾಡಿಕೊಂಡು ನಿದ್ದೆನೇ ಮಾಡಲ್ಲ. ಹೇಗಿದ್ರು ಅವರೆಲ್ಲ ನಾಳೆ ಬರ್ತಾರಲ್ಲ, ಅವಾಗ ಗೊತ್ತಾಗೇ ಆಗುತ್ತೆ. ಆದರೆ ಅವಾಗ ಪಾಪುಗೇನಾದರೂ ಬೇಜಾರಾದರೆ? ಬೇಜಾರು ಹೇಗಮ್ಮ ಮಾಡ್ಕೋಬೇಕು? ಅಲ್ಲ, ಯಾರಿಗೂ ಹೇಳಿದೆ ನೀನು ಮದುವೆ ಮಾಡಿಕೊಂಡೆ ಅಂತ ಅವನಿಗೆ ಬೇಜಾರಾಗಿದ್ದರೆ ಅದಕ್ಕೂ ಒಂದು ಅರ್ಥ ಇದೆ. ಈಗ ಎಲ್ಲರ ಎದುರಿನಲ್ಲೂ ಶಾಸ್ತ್ರೋಕ್ತವಾಗಿ ಮದುವೆ ಆಗೋವಾಗ ಅವನು ಯಾಕೆ ಬೇಜಾರು ಮಾಡ್ಕೋಬೇಕು? ನೋಡು, ನೀ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ, ನೆಮ್ಮದಿಯಾಗಿರು. ಇನ್ನೊಂಚೂರು ಪಲ್ಯನೇ ಬಡಿಸು. ಸ್ವಲ್ಪ ಸರಿ, ಎಲ್ಲ ಆಯ್ತಲ್ವಾ? ನಾನು ಹೋಗಿ ಅಮ್ಮ ರೆಡಿ ಆದ್ಲಾ ಅಂತ ನೋಡ್ಕೊಂಡು ಬರ್ತೀನಿ. ಸರಿ. ಏನ್ ತಿಂಡಿ ಇವತ್ತು? ಉಪ್ಪಿಟ್ಟು, ಕೇಸರಿ ಬಾತ್, ಚೌಚೌ ಬಾತ್. ಆದ್ರೆ ಇಷ್ಟೊಂದು ಯಾಕೆ ಮಾಡಿದ್ಯಾ? ಸ್ಕೂಲಲ್ಲಿ ಮಕ್ಳಿಗೆ ಏನಾದ್ರು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ಯಾ?
ಸಮರ್, ನಾನು ಇವತ್ತು ಸ್ಕೂಲ್ಗೆ ಹೋಗ್ತಾ ಇಲ್ಲ. ಸ್ಕೂಲ್ಗೆ ಹೋಗ್ತಾ ಇಲ್ವಾ? ರಜಾ ಹಾಕಿದ್ಯಾ? ಗೊತ್ತಾಯ್ತು ಬಿಡು, ಅವ್ರ ಜೊತೆ ಆರಾಮಾಗಿ ಕೂತ್ಕೊಂಡು ಮಾತಾಡಕ್ತಾನೆ. ಸಮರ್, ನಿನ್ನೆಯಿಂದ ಏನಾಗಿದೆ ನಿನಗೆ? ಯಾರು ಮಾತಾಡಿದ್ರು ಏನನ್ನು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆನೂ ಇಲ್ಲ, ಯಾರಿಗೂ ಮಾತಾಡೋಕ್ಕೂ ಬಿಡ್ತಾ ಇಲ್ಲ. ಏನು ಅಂತ ಹೇಳಿ? ಅವರೆಲ್ಲರೂ ಸೇರ್ಕೊಂಡು ನಮ್ಮ ಮೇಡಮ್ನ ಮನೆಯಿಂದ ಆಚೆ ಹಾಕಿದ್ರು ಅಂತ ಬೇಜಾರು ಮಾಡ್ಕೊಳ್ಳ, ಅಥವಾ ನನ್ನ ತಾಯಿ ಪ್ರೀತಿ ಮತ್ತೆ ಸಿಗ್ತಿದೆ, ಇನ್ಮೇಲೆ ಅವ್ರ ಜೀವನ ಪೂರ್ತಿ ನಮ್ಮ ಜೊತೆಲಿ ಇರ್ತಾರೆ ಅಂತ ಖುಷಿ ಪಡ್ಲ? ಒಟ್ಟಿನಲ್ಲಿ ನಾನಂತೂ ತೇಲಾಡ್ತಾ ಇದ್ದೀನಿ. ಸಮರ್, ನಿನ್ನಷ್ಟಕ್ಕೆ ನೀನೇ ಏನೇನೋ ಯೋಚನೆ ಮಾಡಿ ಮನ್ಸಿಗೆ ಬಂದಾಗೆಲ್ಲ ಮಾತಾಡಬೇಡ. ಆಯಿತು ಬಿಡು, ನೀನೇ ಮಾತಾಡು. ಅದು ಸರಿ, ಈಗ ಹೇಳು, ಇಷ್ಟೊಂದು ಉಪ್ಪಿಟ್ಟು ಕೇಸರಿ ಬಾತ್ ಯಾಕೆ ಮಾಡಿದ್ಯಾ? ಮನೆಗೆ ಯಾರಾದರೂ ಬರ್ತಾ ಇದ್ದಾರಾ? ಬರ್ತಿದ್ದಾರಾ? ನಮ್ಮ ಮನೆಗೆ ಯಾರು ಬರೋರು ಇದ್ದಾರೆ? ಯಾರು ಬರ್ತಿರೋದು ಬಸ್ಸು? ಬಂದ್ರು ಅನ್ಸುತ್ತೆ. ಯಾರು ಬಂದ್ರು ಅಂತ ಈಗ ನಿನಗೆ ಗೊತ್ತಾಗತ್ತೆ. ಹಾಯ್ ಸಮರ್. ಸರ್, ನೀವೆಲ್ಲ ಏನಿಲ್ಲಿ? ನೆನ್ನೆ ತಾನೇ ಮನೆ ಕರ್ಕೊಂಡು ಹೋಗು ಅಂತ ಕಳಿಸಿ ಇದಕ್ಕಿದ್ದಾಗೆ ಬಂದಿದ್ದೀರಾ? ಏನು ವಿಷಯ ಸರ್? ಯಾಕೆ ಬಂದಿದ್ದು? ಯಾಕೆ ಅಂತಂದ್ರೆ ನಮ್ಮ ತುಳಸಿನ ಕರ್ಕೊಂಡು ಹೋಗೋಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.